ಅಲ್ಲ. ಮೂಡಾ ಪ್ರಕರಣ ಸುಮಾರು 20 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಇದೊಂದು ಪ್ರಕ್ರಿಯೆ. ಅದರಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಬೇಡಿಕೆ ಇಟ್ಟಿಲ್ಲ, ಯಾವುದೇ ಆದೇಶ ಮಾಡಿಲ್ಲ. ತಮ್ಮ ಧರ್ಮಪತ್ನಿಗೆ ಇಂಥದ್ದು ಬೇಕು ಅಂತ ಹೇಳಿ ಎಲ್ಲಿ ಅರ್ಜಿನೂ ಸಲ್ಲಿಸಿಲ್ಲ. ಅವರ ಧರ್ಮಪತ್ನಿಯವರ ಸೋದರನಾಗಿರ್ತಕ್ಕಂಥವನು ಅದು ಅರಿಶಿಣ ಕುಂಕುಮ ಅಂತಕ್ಕಂಥದ್ದು ಏನು ಪರಂಪರೆಯಲ್ಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿದೆ, ಅದನ್ನು ದಾನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ. ಈಗ CM ರೇಸ್ನಲ್ಲಿ ನಮ್ಮ ಜಿಲ್ಲೆಯವರೇ ಒಬ್ಬರು ಇದ್ದಾರೆ, ಆದರೆ ಹೆಂಗೆ ಸರ್? ನಮ್ಮ ಜಿಲ್ಲೆಯವರು ಯಾರೇ ಮುಖ್ಯಮಂತ್ರಿ ಆದರೂ ನಾವು ಸ್ವಾಗತ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಯಾರೇ ಆದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಸರ್, ಈಗ ಕೆಲವೊಂದಿಷ್ಟು ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಇದು ಅನುದಾನ ಸಿಗ್ತಾ ಕೆಲಸಗಳಾಗ್ತಾ ಇಲ್ಲ ಅಂತೇಳಿ ಕೆಲವೊಂದಿಷ್ಟು ಶಾಸಕರು ಆರೋಪ ಮಾಡ್ತಾರೆ ಸರ್. ನಿಮ್ಗೇನಾದರೂ? ನನಗೇನು ಆ ಕೊರತೆ ಕಂಡು ಬಂದಿಲ್ಲ. ನನಗೆ ಸುಮಾರು ಈಗ 1.5 ವರ್ಷದಲ್ಲಿ 2,000 ಕೋಟಿಯಷ್ಟು ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಣವನ್ನು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನನಗೆ ಅಂತ ಯಾವುದೇ ಭಾವನೆ ಬಂದಿಲ್ಲ. ಮುಂದಿನ ದಿನಮಾನದಲ್ಲಿ ಅಲ್ಲಿಯೂ ಕೂಡ ಸಾಕಷ್ಟು ಅನುದಾನಗಳು ಸಿಗ್ತಕ್ಕಂಥ ಸಂದರ್ಭ ಇದೆ. ಬಸವೇಶ್ವರ ಯಾತ್ನೀರವರಿಗೆ ಅನುದಾನವನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಥಣಿ ಕಾಗವಾಡ ಭಾಳ ಉತ್ತಮ ರೀತಿಯಿಂದ ಬಡಾವಣೆಗಳು ಬೆಳೆಯೋದಾಗಲಿ ಅಥವಾ ನಗರ ಬೆಳೆಯೋದಾಗಲಿ ಮತ್ತು ಗ್ರಾಮೀಣ ಪ್ರದೇಶ ಬೆಳೆಯೋದ್ರಲ್ಲಿ ಅಥಣಿ ತಾಲೂಕು ಏನು ಕಾಗವಾಡ ಕ್ಷೇತ್ರ ಇದೆ, ಅದು ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ನೀವು ರೇಸ್ನಲ್ಲಿ ಇದ್ದೀರಾ ಅಂತ? ಈ ರೇಸು ಸ್ಪರ್ಧೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಸ್ವಾಭಾವಿಕ. ಎಲ್ರಿಗೂ ಅಧಿಕಾರ ಬೇಕು, ಯಾರೂ ಸನ್ಯಾಸಿಗಳಲ್ಲ. ಸನ್ಯಾಸಿ ಇದ್ದವ್ರು ಯಾರೂ ರಾಜಕಾರಣಕ್ಕೆ ಬರ್ತಿಲ್ಲ. ಆದರೂ ಸತಿ ಇವತ್ತು ಸನ್ಯಾಸಿಗಳು ಬರ್ಲಿಕ್ಕೆ ಹತ್ತಿದ್ದಾರೆ ಅಂದರೆ ಎಲ್ಲರಲ್ಲೂ ಕೂಡ ಭಾವನೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ನೀವು ಮೊದಲು ಹೇಳಿದ್ರು ಕೊಡ್ತೀವಿ ಅಂತ ಹೇಳಿ, ಮೊದಲಿಗೆ ಕೊಡಬೇಕಾಗಿತ್ತು. ಯಾವತ್ತು ನಿನ್ನ ಮುಂದೆ ಯಾವತ್ತಾದರೂ ಹೇಳಿದ್ರ? ನೀವು ಕಾಗಿಗೆ ರೆಕ್ಕೆ ಕಟ್ಟಿ ಕಾಗಿ ಹಾರಿಸುವಂಥ ಕೆಲಸ ಮಾಡ್ತೀರ ಅಷ್ಟೇ. ನಾನು ಬಹಳಷ್ಟು ಸಾರಿ ಆಗಿದ್ದೀನಿ. ಅನೇಕ ಇಲಾಖೆಯನ್ನು ನಾನು ನಿರ್ವಹಿಸಿದ್ದೀನಿ. ಅನೇಕ ಇಲಾಖೆಗಳನ್ನು ನಿರ್ವಹಿಸಿದ್ದೀನಿ. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನೋಡಿದ್ದೀನಿ. ನನಗೇನು ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಲ್ಲ. ನೋಡೋಣ, ಮುಂದಿನ ದಿನಮಾನದಲ್ಲಿ ಒಳ್ಳೆ ದಿನಮಾನ ಇದೆ. ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ ಸರ್. ಗೊತ್ತಿಲ್ಲ ಅವ್ರು ಯಾವ ವಿಚಾರದಲ್ಲಿ ಹೇಳಿದ್ದಾರೆ, ಯಾವ